ಹಾ ಕಣ್ರಿ, ಪೋಸ್ಟರ್ ಅಲ್ಲಿ ನಿಮ್ಗೆ ಒಂದು ಸ್ಥಾನನೇ ಕೊಟ್ಟಿಲ್ಲ. ಫೆಸ್ಟಿವಲ್ ಕೊಟ್ಟಿದ್ದಾರೆ, ಫ್ರೂಟ್ ಕೊಟ್ಟಿದ್ದಾರೆ. ಅದನ್ನ ಯಾಕೆ ಕೊಟ್ಟಿದ್ದಾರೆ ಅಂತ, ಮತ್ತೆ ನಿಮ್ ಸಿನಿಮಾದಲ್ಲಿರೋ ಪಾತ್ರಧಾರಿಗಳಿಗೆ ಯಾರು ಕೊಡ್ತೀರಾ ಅದನ್ನ ಅಂತ. ಫ್ರೂಟಾ ನೋಡಿ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಏನ್ ನಿಮ್ ಪ್ರಶ್ನೆ? ನಿಮ್ಗೆ ಬನಾನ ಕೊಟ್ಟಿದ್ದಾರೆ ಅಂತ, ಜೊತೆಗೆ ನಿಮ್ಮ ಪಾತ್ರಧಾರಿಗಳಿದಾರಲ್ಲ ನಿಮ್ ಜೊತೆ ಆಕ್ಟ್ ಮಾಡಿದಾರಲ್ಲ, ಸೊ ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಯಾರು ಕೊಡ್ತೀರಾ ಅದನ್ನ ಅಂತ ಅಷ್ಟೇ. ಸಿನಿಮಾದಲ್ಲಿ ಯಾರಿಗೂ ಕೊಟ್ಟಿದ್ದೀನಿ, ಅದನ್ನ ಟಿಕೆಟ್ ತಗೊಂಡು ನೋಡಿ ಯಾರು ಕೊಟ್ಟಿದ್ದೀನಿ ಅಂತ. ಆಮೇಲೆ ಇನ್ನೊಂದು ಏನೋ ಕೇಳಿದ್ರಿ, ಯಾಕೆ ಹಿಡ್ಕೊಂಡಿದ್ದೀರ ಅಂತ. ಅಷ್ಟೇ ಉತ್ತರ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ದಿಗಂತ್ ಸರ್. ಸರ್ ಇಲ್ಲಿ ಸರ್, ಎಲ್ಲಿ ಕಾಣಿಸ್ತಾರೆ? ಮೊದಲೇ ಒಂದ್ ಕಣ್ ಕಾಣಲ್ಲ. ಲೆಫ್ಟ್ ಸೈಡ್. ಓಕೆ ಓಕೆ. ಅಲ್ಲೆಲ್ಲ ನೋಡ್ತಿದ್ರ, ನೋಡಿ ನಿಮ್ಮ ಎಡಭಾಗದಲ್ಲಿ ಸರ್. ಓಕೆ, ಎಲ್ಲಿ ಯಾರು? ಓಕೆ, ಕರೆಕ್ಟ್ ಲೈಟ್ ಇದೆ, ಏನು ಕಾಣಿಸ್ತಾ ಇಲ್ಲ ಆ ಕಡೆ. ಹೌದು. ಆಯ್ತು ಸರ್. ಇತ್ತೀಚೆಗೆ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಮಾಡೋ ಸಿನಿಮಾಗಳು ಮಲ್ಟಿ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಿ. ನೀವು ಸೋಲೋ ಹೀರೋ ಆಗಿ ಮಾಡದೆ ತುಂಬಾ ವರ್ಷಗಳೇ ಆಗ್ತಾ ಬಂತು. ಸೊ ಇದಕ್ಕೆ ಕಾರಣ ಅವಕಾಶಗಳ ಕೊರತೆಯಾ ಅಥವಾ ನಿಮಗೆ ಬರ್ತಾ ಇರೋಂಥ ಆಫರ್ಗಳೇ ಆಗಿದೆಯಾ ಅನ್ನೋದು? ಏನು ನನ್ಗೆ ಬರ್ತಾ ಇರೋ ಆಫರ್ಗಳೇ ಆಗಿದೆ. ಅದರಲ್ಲಿ ತುಂಬಾ ಮಜವಾಗಿದೆ. ಇವಾಗ ನಾನು, ನೀವು ಒಳ್ಳೆ ಪ್ರಶ್ನೆ, ಉತ್ತರಾಖಂಡ ಬಂತು, ಧನು ಜೊತೆಗೆ ಆಕ್ಟ್ ಮಾಡ್ತಾ ಇದ್ದೀನಿ, ಅದು ಹಾಗೆ ಇದೆ. ನಾನು ಈ ಹಿಂದಿನ ಸಿನಿಮಾ ಗಾಳಿಪಟ ಇರ್ಬೋದು, ಜಡ್ಜ್ಮೆಂಟ್ ರವಿ ಸರ್ ಜೊತೆ ಮಾಡಿದೆ. ಸೊ ಬರ್ತಾ ಇರೋ ಸಿನಿಮಾಗಳೇ ಆ ತರ ಬರ್ತಾ ಇದೆ. ಸೊ ನನಗೆ ಯಾವುದು ಎಕ್ಸ್ಕ್ಲೂಸಿವ್ ಆಗಿ ಏನು ಬರ್ತಾ ಇಲ್ಲ. ಸೊ ಅದಕ್ಕೆ ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್. ಯಾಕೆ ಸರ್ ತಗೋಬೋದಲ್ಲ ನೀವು? ಒಂದು ಸ್ಟೆಪ್ ಮುಂದೆ ತಗೊಂಡು ನೀವು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತ ಆಮೇಲೆ. ನಾಟ್ ಸ್ಕೇರ್ಡ್, ಬಟ್ ಯಾವ್ದು ಬರ್ತಾ ಇಲ್ಲ. ಈಗ ನಾನೇ ಕ್ರಿಯೇಟ್ ಮಾಡಕ್ಕೆ ಆಗಲ್ಲ. ಅಂದ್ರೆ ನಾನೀಗ ಆತರ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿದ್ರೆ ನಾನು ಬಹುಶಃ ಆತರ ಕ್ರಿಯೇಟ್ ಮಾಡಬಹುದಾಗಿತ್ತು. ಬಟ್ ನನಗೆ ಇನ್ನ ಆತರ ಅವ್ರು ಆಕ್ಚುಲಿ ಮಾಡಿ ಎಡಗೈಯಲ್ಲಿ ಅಪಘಾತನೋ ಯಾವ್ದೋ ನೆಕ್ಸ್ಟ್ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಮಾಡ್ತಾ ಇದೀನಿ. ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದು ನಮ್ಮ ಸರ್. ಅಲ್ಲಿ ಅವಕಾಶ ಕೊರತೆಗಳಿಗಿಂತ ಕೊಲಾಬ್ರೇಷನ್ ಇಂಪಾರ್ಟೆಂಟ್. ಇವತ್ತಿನ ದಿನ ರೋಲ್ ಯಾರು ಮಾಡ್ತಾರೆ, ನಾನು ಒಬ್ಬ ಬರೀ ಲೀಡ್ ಮಾಡ್ಕೊಂಡೇ ಇರ್ಬೇಕಿತ್ತು ಅಂತಂದ್ರೆ ನಾನು ಅವಾಗ ಅದನ್ನೇ ಹೇಳಿದೆ. ಸುಮ್ಮನೆ ನಾನು ಜೋಕಾಗಿ ನಾಗಭೂಷಣ್ ಬಗ್ಗೆನೂ ಹೇಳಿದ್ದು. ಟಗರುಪಳ್ಳಿ ಆದ್ಮೇಲೆ ಏನಾದ್ರು ಅಂದ್ರೆ ಮಾಡ್ತಿರ್ಲಿಲ್ಲ, ಹಾಗಲ್ಲ. ನಾಗಭೂಷಣ್ ಆಲ್ಸೋ ಈಸ್ ಪ್ರೂವ್ಡ್ ಆಸ್ ಅ ಸೋಲೋ ಹೀರೋ. ನಾವು ಇದರಲ್ಲಿ ಟಗರುಪಳ್ಳಿ ಅದೆಲ್ಲ ಆದ್ರೂ ಅವ್ರು ಬಂದ್ ಮಾಡ್ತಾರೆ. ಅವಕಾಶಗಳು, ಆ ರೋಲ್ ಚೆನ್ನಾಗಿದ್ರೆ ಇವತ್ತು ಯಾರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಆ ಥರ ಯಾವ್ದು, ನೀವು ಮಲಯಾಳಂ ಇಂಡಸ್ಟ್ರಿ ನೋಡ್ರೆ ಪೃಥ್ವಿರಾಜ್ ಅವರು ಗುರುವಾಯೂರ್ ಪಿಕ್ಚರ್ ಅಲ್ಲಿ ಆಕ್ಚುಲಿ ಸೆಕೆಂಡ್ ಹೀರೋ ಮಾಡಿದ್ದಾರೆ, ಬೇಸಲ್ ಅವ್ರು ಫಸ್ಟ್. ದಟ್ ಇಸ್ ಬಿಂಗ್ ಇಲ್ಲಿ ಕನ್ನಡದಲ್ಲಿ ಅದು ಸ್ಟಾರ್ಟ್ ಆಗಿದೆ. ಅದಕ್ಕೆ ಪಾಸಿಟಿವ್ ಆಗಿ ತಗೊಳ್ಳೋಣ, ಇನ್ಸ್ಟೆಡ್ ಅವಕಾಶ ಕೊಡ್ತಾ ಇಲ್ಲ ಅದನ್ನ. ಆ ಕ್ವೆಶನ್ ಸ್ವಲ್ಪ ನೀವು ಬೇರೆ ತರ ಅದನ್ನ ಫ್ರೇಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾರು ಜೊತೆ ಕೂಡಿ ಮಾಡ್ತಾ ಇರೋದಂತ ಅಲ್ಲ. ಅಂದ್ರೆ ಇದು ಬಹುಶಃ ಇದು ಚೇಂಜ್ ಆಗಿದೆ, ಡೈನಾಮಿಕ್ಸ್ ಚೇಂಜ್ ಆಗಿದೆ. ನಿಮ್ ಬೇರೆ ಭಾಷೆಲೆಲ್ಲ ನೋಡಿದ್ರೆ 2-3 ಜನ ಸ್ಟಾರ್ಸ್ ಏನೋ ಒಂದು 5-6 ಜನ ಸ್ಟಾರ್ಸ್ ಒಟ್ಟಿಗೆ ಮಾಡ್ತಾರೆ. ಎಲ್ಲಾ ಭಾಷೆಲೂ ನಡೀತಾ ಇದೆ. ಮಂಜುಮಲ್ ಬಾಯ್ಸ್ ಮಾಡಿರೋರೆಲ್ಲ ಸ್ಟಾರ್ ಇದು ಸೋಲೋ ಹೀರೋಗಳೇ. ಅದು ಸಿನಿಮಾ ಕೂಡ ಒಳ್ಳೇದು. ಅಂದ್ರೆ ಅಷ್ಟು ಜನ ಸ್ಟಾರ್ಸ್ ಒಟ್ಟು ಸೇರಿದಾಗ ಅಟ್ಲೀಸ್ಟ್ ನಾವು ಆಡಿಯನ್ಸ್ ನಾವು ಥಿಯೇಟರ್ ಕರೆಯೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಒಬ್ಬ ಡೈರೆಕ್ಟರ್ ಕೂಡ, ಅದು ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಇಷ್ಟು ಜನ ಆರ್ಟಿಸ್ಟ್ ಗಳ ಜೊತೆ ಸಿನಿಮಾ ಮಾಡಿದೆ ಅಂತ ಡೈರೆಕ್ಟರ್ಗೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಇರ್ತದೆ ಒಂದು ಪ್ರಾಡಕ್ಟ್ ಮೇಲೆ. ಆಮೇಲೆ ನಮಗೂ ಕೂಡ ಒಂದು ಖುಷಿ ಇರ್ತದೆ. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಾಗ ಆ ಎಲ್ಲ ಜವಾಬ್ದಾರಿ ಒಬ್ಬ ಹೊರಬೇಕಾಗಿಲ್ಲ, ಒಬ್ಬ ಹೀರೋ ಹೊರಬೇಕಾಗಿಲ್ಲ, ಇಷ್ಟು ಜನ ಹೊರ್ತಾರೆ ಆ ಜವಾಬ್ದಾರಿನ. ಸೊ ನಮಗೂ ಕೂಡ ಅದೊಂಥರ ನಿರಾಳ ಅದು. ಎಸ್ ಸರ್. ಕಾರ್ತಿಕ್ ಸರ್, ನಿಮ್ಮ ಪ್ರಶ್ನೆ ಅಂದ್ರೆ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಬಂತು, ಅದಾದ್ಮೇಲೆ ಪ್ಯಾನ್ ಒನ್ ಅಂತ ಸ್ಟಾರ್ಟ್ ಆಗಿದೆ. ಮಲ್ಟಿ ಸ್ಟಾರ್ ಸಿನಿಮಾಗಳು ಅನ್ನೋದು ಕೂಡ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಓಕೆ, ಅಕ್ಸೆಪ್ಟ್ ಮಾಡೋಣ, ನೀವು ಹೇಳಿದ್ದು ಓಕೆ. ಅಂಡ್ ಇವತ್ತು ಬರುವಂಥ ಸಿನಿಮಾಗಳೆಲ್ಲವೂ ಕೂಡ ಅವ್ರವ್ರ ಸಿನಿಮಾಗಳು ತುಂಬಾ ಕಾನ್ಫಿಡೆಂಟ್ ಇರುತ್ತೆ. ಅದ್ಭುತವಾಗಿ ಮಾಡಿದೀವಿ, ಸಖತ್ತಾಗಿ ಮಾಡಿದೀವಿ, ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿ ಅಂತ ಹೇಳೋದು ಕಾಮನ್ನು. ಸೊ ಪೌಡರ್ ಸಿನಿಮಾ ಅಷ್ಟು ಏನು ನೀವೇನು ಹೇಳ್ತಿದ್ರ ಕಾನ್ಫಿಡೆಂಟು, ಅಷ್ಟು ಕಂಟೆಂಟ್ ಅದ್ರಲ್ಲಿ ಇದೆಯಾ ಅನ್ನೋದು ಒಂದು. ಎರಡನೇದು, ಜಸ್ಟ್ ಕನ್ನಡ ಮಾತ್ರ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡೋದ ಪ್ಲಾನ್ಸ್ ಇದೆಯಾ ಅನ್ನೋದು. ಫಸ್ಟ್ 100% ಕಾನ್ಫಿಡೆನ್ಸ್ ಇದೆ. ಅಂದ್ರೆ ನಾವು ಅಂದ್ರೆ ಇದು ಒಂದು ಲಾಜಿಕ್ ಇಲ್ದೇ ಇರೋ ಕಾಮಿಡಿ. ಇಡೀ ಸಿನಿಮಾ ಬಂದು ನಕ್ಕಿ ಒಂದು ಪಿಕ್ಚರ್. ಆಮೇಲೆ ನಾವು 5-6 ಸತಿ ನೋಡಿ ಸಿನಿಮಾ ಇವತ್ತು ಬೆಳಗ್ಗೆ ಕೂಡ ಏನೇನು ಚೇಂಜ್ ಮಾಡ್ಬೋದು ಫೈನಲ್, ಅಥವಾ ಏನೇನು ಬೆಟರ್ ಮಾಡೋಕ್ಕಾಗ್ಬೋದು ಅಂತ ಆ ಒಂದು ಡಿಸ್ಕಷನ್ ಬೆಳಗ್ಗೆ 7:30 ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು. 100% ಅಲ್ಲ, 1000% ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿ ಪ್ರಾಡಕ್ಟ್.
ಕಂಪ್ಲೀಟ್ ಲಾಫ್ ರೇಟ್ ಫಸ್ಟ್. ಸೆಕೆಂಡ್ ಇದಕ್ಕೆ ಇಲ್ಲ ಸರ್, ಇದು ಅಪ್ಪಟ ಕನ್ನಡ ಚಿತ್ರ. ಮಾಡ್ಬೇಕಿದೆ ಅಂದ್ರೆ ಹಿಂದಿ ಮಾಡ್ಬೋದಿತ್ತು, ಇದು ಹಿಂದಿಲಿ ಇದ್ದಿದ್ದು ಸ್ಕ್ರಿಪ್ಟ್. ನಾವು ಕನ್ನಡದಲ್ಲಿ ಮಾಡಬೇಕು. ಕೆಲವು ಸಿನಿಮಾ ಕನ್ನಡಗೆ ಮಾಡ್ಬೇಕಾಗುತ್ತೆ, ಕೆಲವು ಸಿನಿಮಾ ಎಲ್ಲಾದ್ರಲ್ಲೂ ಮಾಡ್ಬೋದು. ಆಮೇಲೆ ರೀಮೇಕ್ ಆಗಿ ಬೇರೆಯವ್ರು ತಗೊಂಡ್ರೆ ಓಕೆ. ಬಟ್ ನಾವು ಮಾಡ್ತಾ ಇರೋದು ಓನ್ಲಿ ಕನ್ನಡ ಸಿನಿಮಾ. ಬೇರೆ ಭಾಷೆ ನಾವು ಈ ಸಿನಿಮಾ ನಾನು ಎಲ್ಲೂ ಬೇರೆದಲ್ಲಿ ಡಬ್ ಆಗಲಿ ಇದು ಮಾಡಕ್ ಹೋಗ್ತಿಲ್ಲ. ಬಟ್ ನಾಳೆ ರೀಮೇಕ್ ಅವಕಾಶ ಕೊಟ್ಟರೆ ವಿ ಆರ್ ವೆರಿ ಓಪನ್ ಟು ಗಿವ್ ಇಟ್ ಟು ಅದರ್ಸ್. ಪ್ಯಾನ್ ಇಂಡಿಯಾ ಆಗುವಂತ ಎಲ್ಲ ಕಂಟೆಂಟ್ ಇದೆ ಅಂತ ಒಂದು ಕಾನ್ಫಿಡೆಂಟ್ ಇದೆ ಸರ್. ಈ ಪಿಕ್ಚರ್ ಪೌಡರ್ ಆಗಿ ಪ್ಯಾನ್ ಇಂಡಿಯಾ ಆಗದೆ ಇರ್ಬೋದು, ಆಮೇಲೆ ರೀಮೇಕ್ ಆಗಿ ಬೇರೆ ಬೇರೆ ಭಾಷೆಯಲ್ಲಿ ಬರ್ಬೋದು. ವಿ ಆರ್ ರಿಲೀಸಿಂಗ್ ಆಸ್ ಅಪ್ಪಟ ಕನ್ನಡ ಚಿತ್ರ ಸರ್. ಓನ್ಲಿ ಕನ್ನಡದಲ್ಲಿ ಮಾಡ್ತಿರೋದು. ಆಮೇಲೆ ಹೋಗಿ ಬೇರೆ ಬೇರೆ ಭಾಷೆದಲ್ಲಿ ರೀಮೇಕ್ ಆಗ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಅದು ರಿಸಲ್ಟ್ ಮೇಲೆ ಡಿಪೆಂಡೆಂಟ್. ಬಟ್ ಈಗ ನಾವು ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಸರ್ ಈ ಪಿಕ್ಚರ್. Thank you so much. ಅದು ತುಂಬ ರೂಟಿಯಾಗಿ ಏನು ಇದು ಮಾಡಿರಲಿಲ್ಲ. ಒಂದು ಸ್ಮಾಲ್ ಟೌನಲ್ಲಿ ನಡೆಯಬೇಕಾದಂಥ ಕತೆ, ಅದೊಂದು ಮಾತ್ರ ಸಖತ್ತು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದ್ದಿದ್ದು. ಅದು ಬಿಟ್ಟು ಇನ್ನು ಪಾತ್ರಗಳೆಲ್ಲ ಯಾವುದೇ ಒಂದು ಸ್ಮಾಲ್ ಟೌನಲ್ಲಿ ನಡಿಬೋದಂಥ ಕತೆ ಅದು. ಸೊ ಅವ್ರು ಹಿಂದಿಗೆ ಅಂತ ಅಂದ್ಬಿಟ್ಟು ಭಾಷೆ ಅದರಲ್ಲಿ ಇದ್ದೇ ಹೊರತು ಆ ಸತ್ವ ಇಲ್ಲಿ ತೀರಾ ರೂಟೆಡ್ ಆಗಿ ಇದು ರಾಜಸ್ಥಾನಲ್ಲಿ ನಡಿಬೇಕಿರೋದು ಆ ಕಲ್ಚರಲ್ ಆಸ್ಪೆಕ್ಟ್ ಅನ್ನೋದು ಜಾಸ್ತಿ ರೂಟ್ ಮಾಡಿರಲಿಲ್ಲ ಅವರು. ಸ್ಮಾಲ್ ಟೌನ್ ಅಂತ ಒಂದು ರಿಕ್ವೈರ್ಮೆಂಟ್ ಇತ್ತು. ಹಾಗಾಗಿ ನಮಗೆ ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಭಾರಿ ಈಸಿನೇ ಆಯಿತು. ಅದೇ ನಾನು ಆಗಲೇ ಹೇಳ್ದಂಗೆ ಯೂಶಲಿ ಕಾಮಿಡಿ ಮಾಡಿದಾಗ ಸಿಚುವೇಶನ್ ಬೇಸ್ಡು ಡೈಲಾಗ್ ಬೇಸ್ಡು ಅಲ್ಲಿಗೆ ಲಿಮಿಟ್ ಮಾಡ್ಕೊತೀವಲ್ಲ. ಕಾಮಿಡಿ ಸಿನಿಮಾ ಸಾಕು ಇದಿಷ್ಟೇ, ಅಥವಾ ಅದನ್ನ ಬಿಟ್ಟು ಏನು ಯೋಚನೆ ಮಾಡೋದು ಬೇಡ ಅನ್ನೋ ಥರ ಒಂದು ಇದಿರುತ್ತೆ. ಸೊ ನನಗೆ ಈ ಪೌಡರ್ದು ಒಂದು ಕೋರ್ ಥೀಮು ಸಿಕ್ಕಾಗ ಪ್ಲಸ್ ಇಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಎಲ್ಲರೂ ಒಂದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಯೂಸ್ ಮಾಡ್ಕೊಬೇಕಿತ್ತು. ಸೊ ನನಗೆ ಅದು ಪ್ರೀವಿಯಸ್ ಕ್ಲೈಮ್ಯಾಕ್ಸಲ್ಲಿ ಏನಿತ್ತು ಅದು ನನಗೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಲೆಟ್ ಗೋ ಆಫ್ ಯಾರನ್ನಾದ್ರೂ ಒಂದಷ್ಟು ಜನನ ಕ್ಯಾರೆಕ್ಟರ್ಸ್ನ ಮುಂಚೆನೇ ಕನ್ಕ್ಲೂಡ್ ಮಾಡೋಂಥ ಪರಿಸ್ಥಿತಿ ಇತ್ತು. ಸೊ ನನಗೆ ಎನಿವೇಸ್ ಇಷ್ಟೊಂದು ಜನ ನಟರ ಜೊತೆಗೆ ಮಾಡ್ತಾ ಇದ್ದೀನಿ. ಐ ಆಸ್ ವೆಲ್ ಆಸ್ ಎಲ್ಲರೂ ಯೂಸ್ ಮಾಡ್ಕೊಂಡು ಒಂದು ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಬರೆಯೋಣ. ಅಟ್ ದ ಸೇಮ್ ಟೈಮ್ ಒಂದು ಆ ವಿಜುವಲ್ ಬೌಂಡ್ರೀಸ್ನ ಕಾಮಿಡಿ ಸಿನಿಮಾಗೆ ಅಂತ ಒಂದು ನಾವೇನು ಚೌಕಟ್ಟು ಹಾಕೊಂತೀರಿ, ಈ ಸಾಕು ರಿಯಲ್ ಲೊಕೇಶನ್ಸಲ್ಲಿ ಇಲ್ಲಿ ತೆಗೆದುಬಿಟ್ಟು ಸಿನಿಮಾ ಮಾಡೋಣ, ಇದಿಷ್ಟು ಡೈಲಾಗ್ ಮೇಲೆ ರೈಡ್ ಮಾಡೋಣ, ಇದಿಷ್ಟು ಬ್ರೌನಿ ಪಾಯಿಂಟ್ಸ್ ಆಗುತ್ತೆ ನಮಗೆ, ಇದನ್ನ ಇಟ್ಕೊಂಡು ನಗಿಸ್ಬೋದು ಅದನ್ನ ಪುಷ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಕ್ಲೈಮ್ಯಾಕ್ಸ್ನ ಚೇಂಜ್ ಮಾಡಿರೋದು. ಎಂಟೈರ್ ಲಾಸ್ಟ್ 20 minutes ಕಂಪ್ಲೀಟ್ CG ಆ್ಯಂಡ್ ಸೆಟ್ಸ್ ಅಲ್ಲಿ ಮಾಡಿರೋದು. ಸೊ ಆಬ್ವಿಯಸ್ಲಿ ಅದೇ ಐ ಥಿಂಕ್ ಒಂದು ಸಿನಿಮಾದಲ್ಲಿ ಒಂದು 15-16 ಸೆಟ್ಸ್ ಹಾಕಿದ್ದಾರೆ ವಿಶ್ವಾಸ್ ಅವರು. ಲಾಸ್ಟ್ 15 minutes ಕಂಪ್ಲೀಟ್ CG. ಸೊ ಅವ್ರು ಹೇಳ್ದಂಗೆ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟು ಚೌಕಟ್ಟಿಂದ ಅದನ್ನು ದಾಟಿ ಹೋಗಿರೋದು ಈ ಪಿಕ್ಚರ್ ಬೇಕಿತ್ತು. ಇವತ್ತು ನೀವು ದೊಡ್ಡ ಇದ್ರಲ್ಲಿ ಒಂದು ಸಣ್ಣ ಗ್ಲಿಮ್ಸ್ ಕಾಣಿಸುತ್ತೆ ಒಬ್ಬೊಬ್ಬರದ್ದು ವರ್ಲ್ಡ್ ಹ್ಯಾಲ್ಯೂಸಿನೇಟೆಡ್ ವರ್ಲ್ಡ್ ಹೇಗಾಗುತ್ತೆ ಅಂತ. ಅದು ಫುಲ್ ಫ್ಲೆಡ್ಜ್ ಲಾಸ್ಟ್ 20 minutes ಅಲ್ಲಿ ನೋಡ್ತೀರ. ಡೈಲಾಗ್ ತ್ರಿಲೋಕ್ ತ್ರಿವಿಕ್ರಮ್ ಅಂತ ಬರ್ದಿರೋದು, ಫುಲ್ ಸಿನಿಮಾ ಅವ್ರು ಬರ್ದಿದ್ದಾರೆ. ಆ್ಯಂಡ್ 2 ಸಾಂಗ್ ಲಿರಿಕ್ಸ್ ಅವ್ರು ಬರ್ದಿದ್ದಾರೆ.